ಹೊರತೂರು ಸಂತೋಷ್ ಅವ್ರನ್ನ ಹಳ್ಳಿಕಾರ ಒಡೆಯ ಅಂತ ಕರೆದವ್ರೆ. ಕರೆದಿರೋರು ಯಾರು? ಅವರ ಅಭಿಮಾನಿಗಳು. ಯಾಕೆ ಕರೆದವ್ರೆ? ಹಳ್ಳಿಕಾರ ಪ್ರೀತಿ ಇರೋದಕ್ಕೆ. ಅವರು ಹಳ್ಳಿಕಾರ ಅಂತ ಹೆಸರು ಎತ್ತ ಮೇಲೆ ಯಾವುದೋ ಒಂದು ಕರ 12,000 10,000 ಕೊಡ್ತಿದ್ದ ಕರಗಳೆಲ್ಲ ಇವತ್ತು 25-30 ಸಾವಿರ ಆಗಿದೆ. ಒಂದು ಸುಳಿ ಕರನ ನೀವು ತಗೊಂಬಿಡ್ತೀರಾ? ನಾನು ಕೇಳೋದೊಬ್ಬರನ್ನ, ಯಾರು ಈಗ ಆಪಾದನೆ ಮಾಡ್ತಾರಲ್ಲ ಅವ್ರನ್ನ ಒಂದು ಮಾತು ಕೇಳ್ತೀನಿ, ಸುಳಿ ಕರನ ನೀವು ಯಾಕೆ ರಿಜೆಕ್ಟ್ ಮಾಡ್ತೀರಾ? ಯಾಕೆ ಹಳ್ಳಿ ಕರ ಅಲ್ವಾ ಅದು? ಸುಳಿ ಹುಟ್ಟಿರೋ ಕರ ಹಳ್ಳಿ ಕರ ಅಲ್ಲ. ನಿಮಗೆ ಎಲ್ಲ ಒಳ್ಳೆವು, ಉದ್ದಾಪನ ಚೆನ್ನಾಗಿರೋ ಕರ ಮಾತ್ರ ಒಳ್ಳೆವು ಅಂತ ನೀವು ಹೇಳ್ತಿರಲ್ಲ. ನೀವು ದನ ಕಟ್ಟುತ್ತವಿಂದ ಈಗ ಸಂತೋಷಣ ಎದ್ಮೇಲೆ ಒಂದು ಸುಳಿ ಕರ, ಒಂದು ತುಟಿ ಬುಟ್ಟು ಕರ, ಕಾಲಂಕು ಕರ ಯಾವನು ಬಿಡ್ತಾರ ನಮ್ಮ ರೈತರು. ಯಾಕೆ ಅಂದರೆ ಕ್ರೇಜ್ ಇದೆ. ರೈಸು, ಎತ್ತಿನ ಗಾಡಿ ರೈಸು, ಚಕಡಿ ಗಾಡಿ ರೈಸ್ಗೆ ಜನಗಳು ಸಾಯ್ತಾ ಇದ್ದಾರೆ ಕರುಗಳಿಗೋಸ್ಕರ. ಎಷ್ಟೋ ಜನ ತುಟಿ ಬುಟ್ಟು ಕರಗಳನ್ನ ಏನು ಮಾಡ್ತಿದ್ರು ಗೊತ್ತೇ? ಸಾಬ್ರು ಕೊಡ್ತಿದ್ರು. ಗೊತ್ತಾ ನಿಮಗೆ? ಯಾಕೆ ಸಂತೋಷ್ ಅವ್ರ ಬಗ್ಗೆ ನೀವು ಈ ಥರ ಎಲ್ಲ ಮಾಡ್ತೀರಾ? ಸಂತೋಷ್ ಅವ್ರು ಏನು ಮಾಡೋರೆ? ನಿಮ್ಮ ಸ್ಪೀಡ್ ಆಡಿ ಅಂತ ಹೇಳಿದಾರಾ? ಇಲ್ಲ ರೇಸ್ಗೆ ಹೋಗಿ ಅಂತ ಹೇಳಿದಾರಾ? ಕುದುರೆ ರೇಸ್ಗೆ ಹೋಗಿ ಅಂತ ಹೇಳಿದಾರಾ? ಮನೆಯಲ್ಲಿ ಒಂದು ಗೋಸ್ ಹಾಕಿ ಅಂತ ಹೇಳ್ತಾ ಇರೋದವರು. ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಯಾವ್ದನ್ನೇ ಒಬ್ಬ ಮನುಷ್ಯನ ಅಲ್ಗೆಳಿಬೇಕಾದ್ರೆ ಮುಂಚೆ ನಿನ್ಸ್ಕ ಅಲ್ಗೆಳೀರಿ, ಇಂಚೆರಲ್ಲ ಅಲ್ಗೆಳಿಯೋದು. ಒಬ್ಬ ಮನುಷ್ಯ ಬಿಗ್ ಬಾಸ್ ಒಳಗಡೆ ಇದ್ದಾನೆ, ನಾವು ಈಚೆ ನಿಂತ್ಗೆ ಏನಾದ್ರು ಮಾತಾಡ್ಬಿಡು ಅಂದರೆ ಸುಮ್ಮನಿರಲ್ಲ. ಎಷ್ಟು ಓಟ್ ಹಾಕಿದಾರೆ ಹೇಳಿ ನಮ್ಮ ಜನ? 34 ಲಕ್ಷ, 15,360. ಅವರು ದಡ್ರೇನ್ರಿ? ಹಳ್ಳಿಕಾರ ಒಡೆಯ ರೀ. ನೀವು ಚರ್ಚೆಗೆ ಕರೆದಿರೋದೇ ಮೊದಲನೇ ತಪ್ಪು. ಆನ್ವಾನಿತರು ಏನು ಹೇಳಿ ನೀವು ಕರಿಬೇಕಾಗಿರೋದು? ಮಂಡ್ಯ ಜಿಲ್ಲೆ ರೈತರಿಗೆ ಅವಮಾನ. ಒಂದು ನ್ಯೂಸ್ ಚಾನಲ್ ನೋಡಿದ್ದೀನಿ, ಏನಂತೇಳಿ, ಮಂಡ್ಯ ಜಿಲ್ಲೆಗೆ ರೈತರಿಗೆ ಅವಮಾನ. ಏನು ಅವಮಾನ ಮಾಡೋರೆ ಹೇಳಿ? ಏನು ಅವಮಾನ ಆಗಿದೆ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ, ಇಲ್ಲ ಅಂತ ಹೇಳಲ್ಲ. ನಾವು ಕೇಳೋದಿಷ್ಟೇ, ಏನಕ್ಕೆ ಅವಮಾನ ಆಯಿತು ರೀ? ನೀವು ಹಳ್ಳಿಕಾರ ಸಾಕ್ರಿ, ಬೇಡ ಅಂತ ಹೇಳಲ್ಲ ಯಾರೂ. ಸಾಕಿ ಉತ್ತೇಜನ ಕೊಡಿ. ಇವಾಗ 20,000 ತಂದಿರ್ತೀವಿ ಅನ್ಕೊಳ್ಳಿ, ನಮ್ಮ ಟೆಂಪೋ ಖರ್ಚು ಆಗಿದೆ ಕಣಪ್ಪ, ನಿನ್ನ ಪ್ರೀತಿ ಇದೇನು ಕೊಡಪ್ಪ ಅಂದ್ಬಿಟ್ಟು ಈಸ್ಕೊಂಡು ಕೊಡಬೇಕು. ಅದರಲ್ಲಿ ವೃತ್ತಿ ಮಾಡ್ಕೊಬಾರ್ದು, ಸಂಪಾದನೆ ಮಾಡೋಕ್ಕೆ ಹೋಗ್ಬಾರ್ದು. ಗೋವಲ್ಲಿ ಸಂಪಾದನೆ ಅಲ್ಲ, ಹೆಸರು. ಅದನ್ನು ಫಸ್ಟ್ ತಿಳ್ಕೊಳ್ಳಿ. ಏನು ತಿಳ್ಕೊದೆ ಹೋದ್ರು ಅದನ್ನು ತಿಳ್ಕೊಳ್ಳಿ. ಹೊರತೂರು ಸಂತೋಷನ ಬಗ್ಗೆ ನಾನು ಒಂದೇ ಒಂದು ಹೇಳ್ತೀನಿ ಕೇಳಿ. 5 ಜೊತೆ ದನ ಕೊಟ್ಟರು ಸ್ನೇಹಿತರುಗಳಿಗೆ. ಅದರಲ್ಲಿ ನನಗೂ ಒಂದು ಜೊತೆ ದನ ಕೊಟ್ಟಿದ್ರು. ಏನಂದ್ರು ಗೊತ್ತಾ? ಫೋನ್ ಮಾಡಿಬಿಟ್ಟು, ಧರ್ಮ ಎಲ್ಲ ಹುಷಾರಾಗಿ ನೋಡ್ಕೊಂಡು, ಸಪ್ಲಾಮ್ ಜಾತ್ರೆ ನಡೀತಿರ್ಲಿಲ್ಲ ಅಂಥ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ಜಾತ್ರೆ ಯಾರು ನಡ್ಸೋಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅವ್ರು ನಡೆಸ್ತಿಲ್ವಾ? ಪ್ರೈಜ್ ಕೊಟ್ರು ಕಂಡ್ರೆ ಕೈಯಿಂದ 90 ಗ್ರಾಮ್ ಚಿನ್ನ ಅದು ಯಾರು ಕೊಡ್ರಿ? ಇಡೀ ಕರ್ನಾಟಕದಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ, ಒಂದು ಜಾತ್ರೆಗೆ ಒಬ್ಬ ರೈತ 80 ಗ್ರಾಮ್ ಚಿನ್ನ ಕೊಟ್ಟ ಅಂದರೆ ಯಾರು ನಂಬ್ತೀರೇನ್ರಿ? ಕೊಡ್ತೀರೇನ್ರಿ ನೀವು? ಎತ್ತು ಬಿಡದೆ ಅವ್ರ ಎತ್ತುಗಳನ್ನ ಬಿಡದೇನೆ ಸೋಗೆ ಅವ್ರ ಎತ್ತು ಬಿಡದೆ ಎಲ್ಲ ರೈತರಿಗೂ ಕೊಟ್ಟಿರೋದು ಯಾರಿಗಾರು ಕೊಡಕ್ಕಾಯ್ತದ? ಅವರು ನನಗೆ ಅನುಕೂಲ ಕೊಟ್ಟವನೇ. ನಾ ರೈತರಿಗೆ ಇವ್ರಿಗೆ ಸಣ್ಣ ರೈತರಿಗೆ ಕೊಡಬೇಕು ಅನ್ನೋ ಮನದೃಷ್ಟಿಯಿಂದ ಅವರು ಸಂತೋಷ್ ಅವ್ರು ಕೊಟ್ಟಿರೋದು. ಸರಿನಾ? ನಿಮ್ಮ ಕೈಲಿ ಇಲ್ಲ. ನಾವು ಅನ್ನೋದು ಹೇಳ್ತೀನಿ, ಈಗ ರೈಸ್ ನಡೆಸೋರು ಯಾರೋ ಹೇಳಿದ್ರು, ಅಯ್ಯೋ ಅಷ್ಟು ದುಡ್ಡು ಮಾಡ್ಬಿಟ್ಟ, ಇಷ್ಟು ದುಡ್ಡು ಮಾಡ್ಬಿಟ್ಟು. ರೈಸ್ ಮಾಡೋರಲ್ರಿ, ಮಾಡ್ರಿ ನೀವು ಒಂದು ರೈಸ್ನ. ಅವ್ರ ಆಪೋಸಿಟಾಗಿ ಮಾತಾಡೋರ್ಗೆ ಒಂದು ಚಾಲೆಂಜ್ ಆಗ್ತೀನಿ ಈಗಲೂ. ಅವ್ರು ನಡೆಸ್ತಂಥ ರೈಸು ನೀವು NE1 ಆಲ್ ಕರ್ನಾಟಕ ಯಾರು ಬೇಕಾದ್ರೂ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ಸಂತೋಷ್ ಅಣ್ಣನ ರೈಸ ಸತತವಾಗಿ 3 ದಿನ 4 ದಿನ ನಡೆಸೋ ರೈಸು 5 ದಿನ ಮಾಡ್ರಿ. ಅವ್ರ ಬಗ್ಗೆ ಮಾತಾಡೋದಲ್ಲ, ನಡೆಸ್ಬೇಕು. ನಡೆಸ್ಬಿಟ್ಟು ಮಾಡಿ, ಅವಾಗ ನಿಮ್ಮನ್ನ ಒಪ್ಕೊಂತೀವಿ. ಅವ್ರ ಬಗ್ಗೆ ನೀವು ಕೆಟ್ಟವಾಗಿ ಮಾತಾಡಿ, ಅವಾಗ ನಿಮ್ಮ ಬಗ್ಗೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಬಿಡ್ರಿ ಸಂತೋಷ್ ಅಣ್ಣ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತೀವಿ. ಅದು ಬಿಟ್ಬಿಟ್ಟು ನೀವು ಅವ್ರು ಏನೋ ಮಾಡಿಬಿಟ್ರು, ಅಯ್ಯೋ ರೇ, ಫಸ್ಟ್ ಆಫ್ ಆಲು ನೀವೇನು ಅಂತ ನಿಮ್ಮನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳಿ. ನಾವು ಕರೆಕ್ಟಾಗಿದ್ದೀವಾ? ನಮ್ಮನ್ನು ಜನ ಪ್ರೀತಿಸ್ತಾವ್ರ? ಅದನ್ನೇ ಯೋಚನೆ ಮಾಡಿ. ದಡ್ರು ಯಾರೂ ಇಲ್ಲ ಜನಗಳು ಸಂತೋಷ್ ಅಣ್ಣನ ಹಿಂದಕ್ಕೆ ತಳ್ಳೋಕ್ಕೆ. 34 ಲಕ್ಷ 15,000 ಜನ ದಡ್ರಲ್ಲ ಹಾಕಣ್ರಿ, ಎಲ್ಲ ಬುದ್ಧಿವಂತರೇ. ಫಸ್ಟು ಬಿಡಿ, ಇದು ತಗೊಳ್ಳೋದು ಪಗಳೋದೆಲ್ಲ ಬಿಡಿ. ರೈತರ ಬಗ್ಗೆ ಇವತ್ತುವರೆಗೂ ಮಾತಾಡಿರೋರು ಅವರೊಬ್ಬರೇ. ಏನಂತೇಳಿ? ಜೈ ಹಳ್ಳಿಕಾರ ಅಂತ. ಬಿಗ್ ಬಾಸಲ್ಲಿ ನೋಡಿದ್ರೇನ್ರಿ? ನೆಲ ಮುಟ್ಟಿ ಹೇಳ್ತಾರೆ ಜೈ ಹಳ್ಳಿಕಾರ ಅಂತ. ಹೇಳ್ರಿ ನೀವು ಒಂದು ಒಳ್ಳೇದು ಮಾಡಿದೀವಿ ಅಂತ ಹೇಳಿ. ಯಾರು? ರವಿ ಪಟೇಲ್ ಹೇಳ್ತಾರೆ, ಅವ್ರು ಸಂತೋಷ್ ಅವರು ಹೆಂಗೆ ಒಡೆಯ ಆದ ಅಂತ. ಒಡೆಯ ಆದ ಹೆಂಗಂದ್ರೆ, ಕಾಗ್ಲೋಡಿ ಹುಡುಗರಿಗೆ ಅವರು ಒಂದು ಮೆರವಣಿಗೆ ಕರೀತಾರೆ. ಮೆರವಣಿಗೆ ಕೊಡ್ಬೇಕಾರೆ ಅಣ್ಣ ನಿಮ್ಗೆ ಎಷ್ಟು ಕೊಡ್ಬೇಕಣ್ಣ ಅಂತ ಕೇಳ್ತಾರೆ. ಅವರು ನಾನು ದುಡ್ಡುಗಾಸ್ಗೆ ಬರಲ್ಲಪ್ಪ, ನಿನ್ನ ಪ್ರೀತಿ ವಿಶ್ವಾಸಕ್ಕೆ ಬರ್ತೀನಿ ಅಂತಾರೆ. ಪ್ರೀತಿ ವಿಶ್ವಾಸಕ್ಕೆ ಎಲ್ಲಿ ತೋರಿಸ್ತಾರೆ ಅಂದರೆ, ಅವರು ವಾಸ ಮನೆಯಲ್ಲಿ, ನನಗೆ 8 ವರ್ಷದ ಸ್ನೇಹಿತರು ಅವರು ವಾಸ ಮನೆಗೆ ಹೋದಾಗ ಅವರು ಒಂದು ಎತ್ತೊಂದು ಒಳ್ಳೆ ಕಾರ್ ಒಡೆಯ ಅಂತ ಕೊಡ್ತಾರೆ. ಅದಾದ 4-5 ತಿಂಗಳಿಗೆ ಮದುವೆ ಬೀಳ್ತದೆ. ಮದುವೆಯಲ್ಲೂ ಕೊಡ್ತಾರೆ ಜೋಡಿ ಎತ್ತೊಂದು. ಸರಿನಾ? ಅವತ್ತು ಕಾಗ್ಲೋಡಿ ಹುಡುಗರು ಹಳ್ಳಿ ಕಾರ್ ಒಡೆ ಅಂತ ಕೊಟ್ಟಿದ್ದಾರೆ ಬಿರುದನ್ನ. ಸರಿನಾ? ಈಗ ಮಂಡ್ಯದ ಅಂಬರೀಷ್ಗೆ ಏನಂತ ಕೊಟ್ರು ಹೇಳಿ? ಮಂಡ್ಯದ ಗಂಡು ಅಂತ ಯಾರು ಕೊಟ್ಟರು? ಅಭಿಮಾನಿಗಳಿಗೆ ತಾನೇ ಕೊಟ್ಟೋದು.
ವಿಷ್ಣುವರ್ಧನ್ಗೆ ಯಾರು ಕೊಟ್ಟರು ಸಾಹಸ ಸಿಂಹ ಅಂತ, ದರ್ಶನ್ಗೆ ಯಾರು ಕೊಟ್ಟರು ಚಾಲೆಂಜಿಂಗ್ ಸ್ಟಾರ್ ಅಂತ? ಎಲ್ಲ ಅಭಿಮಾನಿಗಳೇ ಕೊಡೋದು, ಅಭಿಮಾನದಿಂದನೇ ಎಲ್ಲ ಬೆಳೆಯೋದು ಸರಿನಾ. ಇವ್ರು ನಮ್ಮ ಒಂದು ಸಂತೋಷ್ ಅವ್ರು ಬೆಳೀತಾವ್ರೆ. ಇಂಥವ್ರು ಎಷ್ಟೇ ಕಣ್ಣಾಕರುವೆ ಅವ್ರಿಗೇನು ದೃಷ್ಟಿ ಬೀಳಲ್ಲ. ಇಂಥ ಕೋಟಿ ಲಕ್ಷಾಂತರ ಜನ ಅವರು ಪ್ರೀತಿಸ್ತವ್ರೆ, ಹಿಂಗೆ ಪ್ರೀತಿಸ್ಲಿ ಅಂತ ಇವೆರಡು ಮಾತನ್ನ ಮುಗಿಸ್ತೀನಿ. ಜೈ ಹಳ್ಳಿಕಾರ್. ಏನು ಸರ್, ಬಿಗ್ ಬಾಸ್ ದಿನ ನೋಡ್ತೀನಿ ಸರ್. ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಕೊಳ್ಳೇಗಾಲದಿಂದ ಬಂದಿರೋದು. ನಮ್ಮ ಕೊಳ್ಳೇಗಾಲದಲ್ಲಿ ನನ್ನ ಲಕ್ಷಾಂತರ ಓಟು ನಮ್ಮ ಸ್ನೇಹಿತರು. ನಾನು ಒಂದು ಚಾನಲ್ಲಿ ಬಿಟ್ಟು ಎಲ್ಲ ನಮ್ಮ ಸ್ನೇಹಿತರನ್ನ ಮನವಿ ಮಾಡ್ತೀನಿ, ರೈತರಿಗೆ ಸಪೋರ್ಟ್ ಮಾಡಿ ರೈತರನ್ನ ಗೆಲ್ಲಿಸ್ಬೇಕು. ಯಾವ ರೀತಿ ಆಡ್ತಿದ್ದಾರೆ? ಸಖತ್ತಾಗಿ ಆಡ್ತಿದ್ದಾರೆ ಸರ್. ಇವಾಗ 2 ಸೀಸನ್ನಿಂದ ಸಖತ್ತಾಗಿ ಆಡ್ತಿದ್ದಾರೆ ಸರ್. ಅವ್ರ ಮಾತು, ಅವ್ರ ಕತೆ, ಅವರ ಇದು ಬಾಂಧವ್ಯಗಳು, ಅವರ ಒಡನಾಟಗಳು ಚೆನ್ನಾಗಿವೆ ಸರ್. ಹಿಂಗಿದ್ವಿ ಒಂದು ಇದು ಕೊಟ್ಟಿರ್ತೀನಿ, ಅವಾಗ ಇದು ಮಾಡೋ ಅಂತ ಹೇಳಿದ್ದಾರೆ. ಅದೇನೋ ಒಂದು ಸಣ್ಣ ಮಿಕ್ಸಿಟ್ ಆಗಿರುತ್ತೆ, ಅದು ಆಟ ಅಂದಮೇಲೆ ಅದು ಮಾಮೂಲಿ ಸರಿನಾ. ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡ್ತಾರೆ ಎಲ್ಲ ನಮ್ಮ ರೈತ ಬಾಂಧವರು. ಇನ್ನೂ ಹೆಚ್ಚಾಗಿ ಓಟು ಇವತ್ತು 35 ಲಕ್ಷ ಹಾಕಿರೋದಲ್ಲ, 50 ಲಕ್ಷ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಈ ಕೈ ಮುಗಿದು ಕೇಳ್ಕೊತೀನಿ. ಬಿಗ್ ಬಾಸ್ ಗೆಲ್ತಾರೆ ಸರ್, 100% ಗೆಲ್ತಾರೆ ಸರ್. ಸರ್ ಗೆದ್ಕೊಂಡ್ಬಂದ್ರೆ ಯಾವ ರೀತಿ ಸಂಭ್ರಮ ಆಚರಣೆ ಇರುತ್ತೆ? ಸಖತ್ ಸರ್, ಜಿಲ್ಲೆ ಮಾಡ್ತಲ್ಲ ರೈತರ ಸಂಭ್ರಮ ಸರ್. ರೈತರ ಸಂಭ್ರಮ ನೀವು ನಮ್ಮ ತಾಲೂಕ್ ಮಾಡ್ತಲ್ಲ ಸರ್. ಅವ್ರದ್ದು ಫೋಟೋ ಹಾಕಿ ಮೆರವಣಿಗೆ ಅವ್ರು ಕರೆಸಿ ಒಳ್ಳೆ ಮೆರವಣಿಗೆ ಮಾಡಿ ಅವ್ರಿಗೆ ಒಂದು ಸ್ವಾಗತ ಮಾಡಿ ಕಳಿಸ್ತೀವಿ ಸರ್. ಸರ್ ಅವರು ಹೋಗಿರೋದು ಸರ್, ಬಿಗ್ ಬಾಸ್ ಹೋಗಿರೋದು ಹಳ್ಳಿಕಾರ್ಗೋಸ್ಕರನೇ. ಇವತ್ತು ಅವರು ಮಾಡಿರೋದು ಏನಂತ ಹೇಳಿ ಹಳ್ಳಿಕಾರ್ಗೋಸ್ಕರನೇ. ಎಷ್ಟೇ ನನಗೆ ಅಮೌಂಟ್ ಬಂದ್ರು ಹಳ್ಳಿಕಾರ್ಗೋಸ್ಕರನೇ ಮಾಡ್ತೀನಿ ಅಂತ ಹೇಳಿರೋದು ಚಾಲೆಂಜ್ ಮಾಡಿ. ಇವ್ರು ಯಾರು ರವಿ ಪಟೇಲ್ರಾಗಲಿ ಬೇರೆಯವ್ರಾಗಲಿ ಯಾರನ್ನ ಹಳ್ಳಿಕಾರ್ಗೋಸ್ಕರ ಇಷ್ಟು ದುಡ್ಡು ಹಾಕಿದ್ದೀನಿ, ಇಂಥ ಫಂಕ್ಷನ್ಗೆ ಹೋಗ್ತೀನಿ ಅಂತ ಯಾರು ಹೇಳಿಲ್ಲ. ಇವರು 50 ವಿಚಾರಕ್ಕೆ ತಗೊಬಂದು ಎಲ್ಲರನ್ನೂ ಜನಗಳನ್ನ ಗೊಂದಲ ಮಾಡಿ ಅವ್ರವ್ರ ದೇಶ ಹುಟ್ಟಿಸ್ತಾ ಇದ್ದಾರೆ. ಯಾರು ಹೇಳಿ? ರವಿ ಪಟೇಲ್ರೇ ಕೇಳ್ರಿ. ಮರವಣ್ಣರಣ್ಣಪ್ಪ ಅವ್ರು ಇರುವೇನ್ರಿ? ಎಷ್ಟು ಜೊತೆ ಮೆರವಣಿಗೆ ಮಾಡ್ತೇನ್ರಿ ಅವರು ಬೆಂಗಳೂರು ಸಿಟಿಲಿ? ಅಂಥದ್ದು ಒಂದು ಜಾತ್ರೆ ಮಾಡಿದ್ರೇನ್ರಿ? 15 ಜೊತೆ ಮುಡ್ತಿರಲ್ಲಿ. ನಾವು 1000 ಜನಕ್ಕೆ ಅನ್ನ ಮಾಡಿಸ್ತೀವಿ, ಮುಡ್ತಿರಲ್ಲಿ ಎಷ್ಟು ಜನ ಮಾಡಿಸಿದೇನ್ರಿ? ಎಷ್ಟು ಜನಕ್ಕೆ ಅನ್ಯಾಯ ಮಾಡಿಲ್ಲ ನೀವು? ಏನು ಈ ಥರ ಮಾಡಿ ನಿಮ್ಮ ಅಕ್ಕ ನೀವು ಹುಡ್ಸ್ಕೊತೀರಲ್ರಿ? ಇದನ್ನೆಲ್ಲ ಬಿಡ್ರಿ, ಒಂದು ಸ್ನೇಹ ಬರ್ರಿ, ಸ್ನೇಹ ಸಂಬಂಧ ರೀ. ಬಸವಣ್ಣದಿಂದ ಒಂದು ಸ್ನೇಹ ಹುಟ್ಟುತ್ತೆ, ಅದನ್ನು ಉಳಿಸ್ಕೊಳ್ಳಿ. ಯಾಕೆ ಒಬ್ಬನ ಯಾವನ ಹೇಳ್ತಾನೆ ಯಲಹಂಕ ಮಂಚ ಅಂತಾನೆ, ಫಾರ್ಮರ್ ಇಂಡಿಯಾ ಅಂತಾನೆ. ಅವ್ರು ಎಲ್ಲಿ ಹೇಳ್ರಿ? ಅವರು ಬರ್ಬೇಕೈತಲ್ಲ ಸ್ಟೇಜ್ಗೆ. ಅವ್ರು ಗಂಡಸಾಗಿರಿ ಬರ್ಬೇಕೇನ್ರಿ? ಹಳ್ಳಿಕಾರ್ ಒಡೆ ಅಂದ್ರೆ ಏನ್ರಿ? ಅಭಿಮಾನಿಗಳು ಕೊಟ್ಟಿರೋದೇನ್ರಿ? ಅಭಿಮಾನಿ ಕೊಟ್ಟಿರೋದು ಯಾವ್ದೇ ಮುಟ್ಟಿ ಹೇಳ್ತೀವಿ ಕಣ್ರಿ, ಅಭಿಮಾನಿ ಕೊಟ್ಟಿರೋದು ಸರಿನಾ. ಒಬ್ಬನ್ನ ಇದು ಮಾಡಬೇಕಾದ್ರೆ ಮನಸ್ಸಲ್ಲಿ ಯೋಚನೆ ಮಾಡಿ ಮಾತಾಡಬೇಕು. ಬಾಯಿಲ್ ಬರ್ತದೆ ಅಂದ್ಬಿಟ್ಟು ಎಲ್ಲನೂ ಮಾತಾಡ್ಬಿಡೋದಲ್ಲ. ಜೈ ಹಳ್ಳಿಕಾರ್.